ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಎಕ್ಸಾಮ್ ಕಾಂಪೀಟ್. ಪ್ರಶ್ನೆ: ಬ್ರಿಟಿಷ್ ಸಂಸತ್ತಿನ ಯಾವ ಕಾಯ್ದೆಯು ಭಾರತದಲ್ಲಿನ ಈಸ್ಟ್ ಇಂಡಿಯಾ ಕಂಪನಿಯ ವ್ಯಾಪಾರ ಏಕಸ್ವಾಮ್ಯವನ್ನು ರದ್ದುಗೊಳಿಸಿತು? ಈ ಒಂದು ಪ್ರಶ್ನೆಯನ್ನು ಈ ಒಂದು ಎಕ್ಸಾಮಲ್ಲಿ ಕೇಳಿದ್ದಾರೆ. ಆಯ್ಕೆಗಳು ಹೀಗಿವೆ: ಆಯ್ಕೆ ಎ ನಿಯಂತ್ರಣಾ ಕಾಯ್ದೆ, ಆಯ್ಕೆ ಬಿ ಪಿಟ್ಸ್ ಇಂಡಿಯಾ ಕಾಯ್ದೆ, ಆಯ್ಕೆ ಸಿ 1813ರ ಚಾರ್ಟರ್ ಕಾಯ್ದೆ, ಆಯ್ಕೆ ಡಿ ಮೇಲಿನ ಯಾವುದೂ ಅಲ್ಲ. ನೆನಪಲ್ಲಿಟ್ಕೊಳ್ಳಕ್ಕೆ ಅಂತ ಮಾಡಿದ ಡಯಾಗ್ರಾಮ್ ನೋಡಿ. ಡಯಾಗ್ರಾಮ್ ಪ್ರಕಾರ ಕರೆಕ್ಟ್ ಆನ್ಸರ್ ಆಯ್ಕೆ ಸಿ. ಯಾಕೆಂದರೆ ಈ ಕಾಯ್ದೆಯ ನಂತರ ವ್ಯಾಪಾರ ಏಕಸ್ವಾಮ್ಯವನ್ನು ರದ್ದುಗೊಳಿಸಿ ಯುರೋಪ್ ವ್ಯಾಪಾರ ಮುಚ್ಚಿದ ಮೇಲೆ ಏಷ್ಯಾ ಕಡೆಯೆಲ್ಲ ಬ್ರಿಟಿಷರು ವ್ಯಾಪಾರ ಮಾಡಬೇಕು ಎಂದು ಇತರೆ ಬ್ರಿಟಿಷ್ ವ್ಯಾಪಾರಿಗಳಿಗೆ ಭಾರತದಲ್ಲಿ ವ್ಯಾಪಾರ ಮಾಡುವ ಅವಕಾಶ ದೊರೆಯುತ್ತದೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್. ಕಂಟೆಂಟ್ ಇನ್ ಡೀಟೇಲ್ ಬೇಕು ಅಂದ್ರೆ ಕೆಳಗಡೆ ಕೊಟ್ಟಿರೋ ಲಿಂಕ್ ಅನ್ನು ಕ್ಲಿಕ್ ಮಾಡಿ. ಫಾಲೋ ಮಾಡೋದನ್ನ ಮರಿಬೇಡಿ.